ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಯುದ್ಧೋನ್ಮಾದ, ಷೇರು ಮಾರುಕಟ್ಟೆ ಮೇಲೆ ನೆಗೆಟಿವ್ ಎಫೆಕ್ಟ್. ಸೆನ್ಸೆಕ್ಸ್ 800 ಪಾಯಿಂಟ್, ನಿಫ್ಟಿ 200 ಅಂಕ ಕುಸಿತ. ಪಿಜಿಗಳಿಗೆ ನಿತ್ಯ 500 ಸಿಲಿಂಡರ್ ಕೊಡ್ತೀವಿ ಎಂದಿರೋ ಸರ್ಕಾರ, ಸಿಗ್ತಾ ಇರೋದು ಕೇವಲ 100-200 ಮಾತ್ರ. ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇರೋ ಪಿಜಿ ಮಾಲೀಕರು ಆಹಾರ ಸಚಿವರನ್ನ ಭೇಟಿ ಮಾಡಲು ಸಿದ್ಧತೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿ, ಗದಗ ಜಿಲ್ಲೆಯ ರೋಣದಲ್ಲಿ ಅಪಘಾತ, ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ. ಉಪಚುನಾವಣಾ ಅಖಾಡಕ್ಕೆ ಸಿಎಂ ಎಂಟ್ರಿ. ಇವತ್ತು ನಾಳೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಮತಬೇಟೆ, ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕ್ಯಾಂಪೇನ್. ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಬಗ್ಗೆ ಸಿಎಂ ಮುಂದೆ ಬೇಸರ, ಸ್ವಾಭಿಮಾನಕ್ಕೆ ಧಕ್ಕೆ ಅಂದಿದ್ದ ಜಮೀರ್. ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡ್ತಾರಾ? ಕೇವಲ ಬಾಗಲಕೋಟೆಗೆ ಮಾತ್ರ ಜಮೀರ್ ಮತಬೇಟೆ ಸೀಮಿತವ? ಇನ್ನಷ್ಟು ರಂಗೇರಲಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ರಣರಂಗ. ಪ್ರಚಾರದ ಅಖಾಡಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಎಂಟ್ರಿ. ಶ್ರೀನಿವಾಸ ಟಿ ದಾಸಕರಿಯಪ್ಪರನ್ನ ಗೆಲ್ಲಿಸಲು ಹಲವು ರಣತಂತ್ರ. ಬಾಗಲಕೋಟೆಯಲ್ಲಿಂದು ಪ್ರಚಾರದ ಫೈಟ್, ಘಟಾನುಘಟಿಗಳಿಂದ ಮತಬೇಟೆ. ಕಾಂಗ್ರೆಸ್ನಿಂದ ಸಿಎಂ ಸಿದ್ದರಾಮಯ್ಯ ಪ್ರಚಾರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರಿಂದಲೂ ಕ್ಯಾಂಪೇನ್. ಏಪ್ರಿಲ್ 1ರಿಂದ ಕಸ ವಿಂಗಡಿಸದ ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರ. ಮೊದಲ ಬಾರಿಗೆ 500 ರೂಪಾಯಿ, ಎರಡನೇ ಬಾರಿ 1000 ರೂಪಾಯಿ ಫೈನ್. ಪದೇ ಪದೇ ನಿಯಮ ಉಲ್ಲಂಘಿಸಿದ್ರೆ ದೂರು. ಬಂಗಾಳಿ ನಕಲಿ ವೈದ್ಯನ ಇಂಜೆಕ್ಷನ್ಗೆ 15 ವರ್ಷದ ಬಾಲಕಿ ಬಲಿ. ಮಸ್ಕಿಯಲ್ಲಿ 9ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಸಾವು. ಫೇಕ್ ಡಾಕ್ಟರ್ ಉತ್ತಮ್ ಕುಮಾರ್ ಅರೆಸ್ಟ್. ಡಿಜೆ ಹಳ್ಳಿ ಪೊಲೀಸರಿಂದ ಅಪ್ರಾಪ್ತ ಬಾಲಕಿ ಭೀಕರ ಹತ್ಯೆ ಪ್ರಕರಣದ ತನಿಖೆ ಚುರುಕು. ನನಗೆ ಸಿಗದವಳು ಬೇರೆಯವರಿಗೂ ಸಿಗಬಾರದು ಅಂತ ಕೊಲೆ. ಜೈಪುರಕ್ಕೆ ಪರಾರಿಯಾಗಿದ್ದ ಶಬೀಲ್ ಬಂಧಿಸಿ ವಿಚಾರಣೆ. ಅಣ್ಣಮ್ಮ ಸಾಂಗ್ಗೆ ಮಚ್ಚು ಹಿಡಿದು ರೌಡಿ ಶೀಟರ್ ಶಿಷ್ಯರ ಡ್ಯಾನ್ಸ್. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮೂವರನ್ನ ಬಂಧಿಸಿದ ಸಿಸಿಬಿ. ಬ್ಯಾಟರಾಯನಪುರ ಠಾಣೆಯಲ್ಲಿ ಕೇಸ್ ದಾಖಲು. ಬೆಳಗಾವಿ ಪೊಲೀಸರಿಂದ ಖತರ್ನಾಕ್ ಡಕಾಯಿತರ ಗ್ಯಾಂಗ್ ಅರೆಸ್ಟ್. ಮಹಾರಾಷ್ಟ್ರದಲ್ಲಿ ಬಚ್ಚಿಟ್ಟುಕೊಂಡವರ ಬಂಧನಕ್ಕೆ ಹೋದಾಗ ಅಟ್ಯಾಕ್. ಸಿನಿಮೀಯ ಶೈಲಿಯಲ್ಲಿ ಲಾಕ್. ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ. ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆ. ಹಲವು ಜಿಲ್ಲೆಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ ವರುಣ. ರಾತ್ರಿ ಮಳೆಗೆ ಉರುಳಿದ ಮರದ ಕೊಂಬೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ರವೀಂದ್ರ ಕಲಾಕ್ಷೇತ್ರ ಮುಂಭಾಗ ಘಟನೆ. ವಿಳಂಬವಾಗಿ ತೆರವು ಮಾಡಿದ್ರಿಂದ ಸಂಚಾರಕ್ಕೆ ಕೆಲಕಾಲ ಸಮಸ್ಯೆ. ಚಾಮರಾಜಪೇಟೆಯ ಆರ್ಎಸ್ಎಸ್ ಕಚೇರಿ ಪಕ್ಕವೂ ಧರೆಗುರುಳಿದ ಮರ. ಅಲ್ಲೇ ಪಾರ್ಕ್ ಮಾಡಿದ್ದ ಕಾರು ಜಖಂ. ವಾಹನ ಸವಾರರ ಪರದಾಟ. ದೂರು ಕೊಟ್ಟರು ಕ್ಯಾರೇ ಕೆನ್ನದ ಜಿಬಿಎ. ರಾಜ್ಯದ 93% ಜಿಲ್ಲೆಗಳಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲು. ಹಗಲಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಹೆಚ್ಚು ಉಷ್ಣತೆ. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮದ ಭೀತಿ. ಬೆಂಗಳೂರಿನ ಚಾಮುಂಡಿ ನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಕಾವೇರಿ ನೀರು ಬರೋದಿಲ್ಲ, ಬಿಡಬ್ಲ್ಯೂಎಸ್ಎಸ್ಬಿ ಬಿಲ್ ನೀಡೋದು ನಿಲ್ಲಿಸಲ್ಲ. ಟ್ಯಾಂಕರ್ ನೀರಿಗೆ ಕಾಸು ಕೊಟ್ಟು ಕೊಟ್ಟು ಸಾಕಾಗಿದೆ ಅಂತ ನಿವಾಸಿಗಳ ಆಕ್ರೋಶ. ಬಳ್ಳಾರಿಯ ಎಪಿಎಂಸಿ ಠಾಣೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಮಟ್ಕಾ ಅಡ್ಡೆ ಮೇಲೆ ದಾಳಿ. 3 ಆರೋಪಿಗಳ ಬಂಧನ. 19 ಲಕ್ಷ ರೂಪಾಯಿ ನಗದು ವಶಕ್ಕೆ.
ಇವತ್ತು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹಸಿ ಕರಗ. ಮಧ್ಯರಾತ್ರಿ 3 ಗಂಟೆಗೆ ಸಂಪಂಗಿ ಕೆರೆಯ ಶಕ್ತಿಪೀಠದಲ್ಲಿ ವಿಶೇಷ ಪೂಜೆ. ಮಗುವಿನ ರೂಪದಲ್ಲಿ ಹಸಿ ಕರಗದಲ್ಲಿ ದ್ರೌಪದಿ ದೇವಿ ನೆಲೆಸ್ತಾಳೆ ಎಂಬ ನಂಬಿಕೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ಪಂಚಮಹಾರಥೋತ್ಸವ ಸಂಭ್ರಮ. ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಶಾಸಕ ದರ್ಶನ್ ಧ್ರುವನಾರಾಯಣ್, ಡಿಸಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಯಶ್ ನಟನೆಯ ರಾಮಾಯಣ ಬಿಡುಗಡೆಗೆ ಸಕಲ ಸಿದ್ಧತೆ. ದೀಪಾವಳಿಗೂ ವಾರಕ್ಕೂ ಮೊದಲೇ ರಿಲೀಸ್ಗೆ ತಯಾರಿ. ಅಕ್ಟೋಬರ್ 30ರಂದು ಬಿಡುಗಡೆಯಾಗುವ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.